Hello dear first PC Commerce students. I welcome you all again to discuss the further concepts of the same module of our subject business studies, that is chapter number 4, business services. So as it is our 11th meeting, I have taken this as lecture number 11. So where again we discuss the further concepts of business services. So just let me take 1 or 2 minutes to recall all those things what we concluded in our previous classes. Okay. So last class ಅಲ್ಲಿ ನಾವು ಬಿಸ್ನೆಸ್ ಸರ್ವಿಸಸ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಬೇರೆ ಬೇರೆ ಬಿಸ್ನೆಸ್ ಸರ್ವಿಸಸ್ ಯಾವ ಯಾವ ಬಿಸ್ನೆಸ್ ಸರ್ವಿಸಸ್ ಇದೆಯೋ ಅವನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಮೊದಲನೇದು ನಾವು ಕಂಪ್ಲೀಟ್ ಮಾಡಿದ್ದೇವೆ ಬ್ಯಾಂಕಿಂಗ್ ಸರ್ವಿಸಸ್. ಸೊ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಅವರ ಸರ್ವಿಸಸ್ ಸಂಬಂಧಪಟ್ಟಂತೆ ಎಲ್ಲವನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಎರಡನೇ ಸರ್ವಿಸ್ ನಾವು ಡಿಸ್ಕಸ್ ಮಾಡಿದ್ವಿ ಇನ್ಶೂರೆನ್ಸ್ ಅಂತ. ಸೊ ಮೀನಿಂಗ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ, ಆಮೇಲೆ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಅಂದರೆ ನಾವು ಒಂದು ಇನ್ಶೂರೆನ್ಸ್ ಮಾಡಿಸುವಾಗ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡಲೇಬೇಕಾಗುತ್ತೆ, ಬೋತ್ ಇನ್ಶೂರ್ಡ್ ಆಸ್ ವೆಲ್ ಆಸ್ ಇನ್ಶೂರ್ಡ್. ಯಾರು ಇನ್ಶೂರೆನ್ಸ್ ತಗೊಳ್ತಾರೋ ಮತ್ತು ಯಾರಿಂದ ಇನ್ಶೂರೆನ್ಸ್ ಅನ್ನು ತಗೊಳ್ತಾರೋ ಇಬ್ಬರು ಕೂಡ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡಬೇಕು. ಅದನ್ನು ನಾವು ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಕೆಲವೊಂದು ಪ್ರಿನ್ಸಿಪಲ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್, ಪ್ರಿನ್ಸಿಪಲ್ಸ್ ಆಫ್ ಇಂಡೆಮ್ನಿಟಿ, ಪ್ರಿನ್ಸಿಪಲ್ಸ್ ಆಫ್ mitigation, principles of approximation clause, principles of subrogation, principles of contribution. Okay, so ಎಲ್ಲ ಪ್ರಿನ್ಸಿಪಲ್ ಎಲ್ಲ ರೂಲ್ಸ್ ಏನೇನು ಹೇಳುತ್ತೆ ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇನ್ನೊಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ಇನ್ಶೂರೆನ್ಸಿಗೆ ಸಂಬಂಧಪಟ್ಟಿರೋ ಕಾನ್ಸೆಪ್ಟ್, ಅದನ್ನು ನಾವು ಟೈಪ್ಸ್ ಆಫ್ ಇನ್ಶೂರೆನ್ಸ್ ಅಂತ ಹೇಳ್ತೇವೆ. ಟೈಪ್ಸ್ ಆಫ್ ಇನ್ಶೂರೆನ್ಸ್. ಸೊ ಯಾವ್ಯಾವ ಟೈಪ್ ಇನ್ಶೂರೆನ್ಸ್ ಇದೆ, ಸೊ ಅದನ್ನು ಡಿಸ್ಕಸ್ ಮಾಡೋಣ. ಮೇನ್ ಆಗಿ ನಾವು ಎರಡು ಟೈಪ್ ನೋಡ್ತೇವೆ. ಒಂದು ಲೈಫ್ ಇನ್ಶೂರೆನ್ಸ್, ಎರಡನೇದು ಜನರಲ್ ಇನ್ಶೂರೆನ್ಸ್. ಜನರಲ್ ಆಗಿ ಯಾವ್ಯಾವ ಇನ್ಶೂರೆನ್ಸ್ ಇದೆ. ಲೈಫ್ ಇನ್ಶೂರೆನ್ಸ್ ಅನ್ನೋದು ಪರ್ಟಿಕ್ಯುಲರ್ ಆಗಿ ನಮ್ಮ ಲೈಫಿಗೆ ಸಂಬಂಧಪಟ್ಟಿರುವಂಥದ್ದು. ಈ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಮತ್ತೆ ಬೇರೆ ಬೇರೆ ಟೈಪ್ಸ್ ಇದೆ. ಯಾವ ಜನರಲ್ ಇನ್ಶೂರೆನ್ಸ್, ಇದರಲ್ಲಿ ಏನೇನು ಟೈಪ್ಸ್ ಇದೆ. ಇದರಲ್ಲಿ ಒಂದು ಮರೈನ್ ಇನ್ಶೂರೆನ್ಸ್ ಅಂತ ಬರುತ್ತೆ, ಫೈರ್ ಇನ್ಶೂರೆನ್ಸ್ ಅಂತ ಬರುತ್ತೆ, ಆಮೇಲೆ ಅದರ್ ಇನ್ಶೂರೆನ್ಸ್ ಅಂತ ಬರುತ್ತೆ. ಈ ಅದರ್ ಇನ್ಶೂರೆನ್ಸ್ ಅಲ್ಲಿ ಮತ್ತೆ ಬೇರೆ ಬೇರೆ ಟೈಪ್ ಬರುತ್ತೆ. ಯಾವುದು ಅದರ್ ಇನ್ಶೂರೆನ್ಸ್, ಯಾಕೆ ಇದನ್ನು ನಾವು ಪರ್ಟಿಕ್ಯುಲರ್ ಆಗಿ ಬರೀಬೇಕಂತ ಹೇಳಿದ್ರೆ, ಒನ್ ಆಫ್ ದಿ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ವಿ ಡಿಸ್ಕಸ್ಡ್ ದಟ್ ಪ್ರಿನ್ಸಿಪಲ್ ಆಫ್ ಸಬ್ಜೆಕ್ಟ್ ಮ್ಯಾಟರ್. ಓಕೆ, ಯಾವುದೇ ನೀವು ಇನ್ಶೂರೆನ್ಸ್ ತಗೊಂಡ್ರು ಕೂಡ ಅದರಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಕ್ಲಿಯರ್ ಆಗಬೇಕು. ಯಾಕೆ ಸಬ್ಜೆಕ್ಟ್ ಮ್ಯಾಟರ್ ಕ್ಲಿಯರ್ ಆಗಿರಬೇಕು? ಯಾಕಂತಂದ್ರೆ ಆ ಸಬ್ಜೆಕ್ಟ್ ಮ್ಯಾಟರ್ಗೆ ನಾವು ಇನ್ಶೂರೆನ್ಸ್ ಮಾಡಿಸೋದು, ಅವಾಗ ನಮಗೆ ಕ್ಲೇಮ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸಬ್ಜೆಕ್ಟ್ ಮ್ಯಾಟರ್ ಕ್ಲಿಯರ್ ಆಗಿ ಇಲ್ಲ ಅಂತ ಹೇಳಿದ್ರೆ, ಈಗ ನಾನು ಅದರ್ ಇನ್ಶೂರೆನ್ಸ್ ಅಂತ ಬರೇ ಹೇಳಿಬಿಟ್ರೆ ನೀವು ಕೇಳ್ಬೋದು, ಅದರ್ ಇನ್ಶೂರೆನ್ಸ್ ಅಂತ ಸಬ್ಜೆಕ್ಟ್ ಮ್ಯಾಟರ್ ಇಟ್ಕೊಂಡು ಇನ್ಶೂರೆನ್ಸ್ ಮಾಡಿಸ್ಲಿಕ್ಕಾಗುತ್ತಾ? ನೋ. ಆ ಅದರ್ ಇನ್ಶೂರೆನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಬರುತ್ತೆ, ಸೊ ಅದೆಲ್ಲವನ್ನು ನಾವು ನೋಡಬೇಕಾಗುತ್ತೆ. ಓಕೆ, ಸೊ ಇದರಲ್ಲಿ ಏನೇನು ಬರುತ್ತೆ ಅದರ್ ಇನ್ಶೂರೆನ್ಸ್ ಅಲ್ಲಿ? ಬರ್ಗ್ಲರಿ ಇನ್ಶೂರೆನ್ಸ್, ಓಕೆ, ಆಮೇಲೆ ಬರ್ಗ್ಲರಿ
cattle insurance. Cattle insurance. ಆಮೇಲೆ crop insurance. Crop insurance. ಆಮೇಲೆ sports insurance. Sports insurance. ಆಮೇಲೆ health insurance, vehicle insurance. Health insurance, vehicle insurance. Okay. Health insurance, vehicle insurance. ಆಮೇಲೆ ಅಮರ್ತ್ಯ ಶಿಕ್ಷಾ ಯೋಜನಾ. ಅಮರ್ತ್ಯ ಶಿಕ್ಷಾ ಯೋಜನಾ. Lastly, राजेश्वरी महिला कल्याण बीमा योजना. राजेश्वरी महिला कल्याण बीमा ಯೋಜನಾ. ಸೊ ಇಷ್ಟು ಅದರ್ ಇನ್ಶೂರೆನ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಎಲ್ಲ ಕಾನ್ಸೆಪ್ಟ್ ಅನ್ನು ನಾವು ಡಿಸ್ಕಸ್ ಮಾಡೋಣ ಜನರಲ್ ಆಗಿ. ಆಮೇಲೆ ನಾವು ಪರ್ಟಿಕ್ಯುಲರ್ ಆಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವಂತಹದ್ದು ಒಂದು ಲೈಫ್ ಇನ್ಶೂರೆನ್ಸ್ ಮೀನಿಂಗ್, ಆಮೇಲೆ ಯಾವ್ಯಾವ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳು ಬರುತ್ತೋ ಅವನ್ನೆಲ್ಲ ಡಿಸ್ಕಸ್ ಮಾಡ್ತೇವೆ. ಆಮೇಲೆ ಜನರಲ್ ಇನ್ಶೂರೆನ್ಸ್ ಅಲ್ಲಿ ನಾವು ಮರೈನ್ ಇನ್ಶೂರೆನ್ಸ್ ಮತ್ತೆ ಫೈರ್ ಇನ್ಶೂರೆನ್ಸ್ ಅನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇವೆ. ಕೊನೆಯದಾಗಿ ಕನ್ಕ್ಲೂಡ್ ಮಾಡುವಾಗ ನಾವು ಡಿಫರೆನ್ಸ್ ಅನ್ನು ಡಿಸ್ಕಸ್ ಮಾಡ್ತೇವೆ. ಡಿಫರೆನ್ಸಸ್ ಅಮಂಗ್ ಲೈಫ್ ಇನ್ಶೂರೆನ್ಸ್, ಮರೈನ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್. ಸೊ ಮೂರರಲ್ಲೂ ಏನು ಡಿಫರೆನ್ಸ್ ಇದೆ ಅಂತ ಓದಿ ಅದನ್ನ ಇನ್ಶೂರೆನ್ಸ್ ಸರ್ವಿಸ್ ಅನ್ನ ಕನ್ಕ್ಲೂಡ್ ಮಾಡ್ತೇವೆ. ಸೊ ಇಲ್ಲಿ ನಾವು ಈ ಎಲ್ಲ ಕಾನ್ಸೆಪ್ಟ್ ಮೀನಿಂಗ್ ಅನ್ನು ನೋಡೋಣ ಇವತ್ತು. ಓಕೆ, ಯಾಕಂತ ಹೇಳಿದ್ರೆ ಕೆಲವೊಮ್ಮೆ 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಕೇಳಬಹುದು. ಆಮೇಲೆ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಲೈಫ್ ಇನ್ಶೂರೆನ್ಸ್ ಅಂದ್ರೆ ಪರ್ಟಿಕ್ಯುಲರ್ ಮೀನಿಂಗ್ ಮತ್ತೆ ಡೆಫಿನೇಷನ್, ಆಮೇಲೆ ಮರೈನ್ ಇನ್ಶೂರೆನ್ಸ್ ಅಂದ್ರೆ, ಫೈರ್ ಇನ್ಶೂರೆನ್ಸ್ ಅಂದ್ರೆ, ಎಲ್ಲ ಕಡೆ ಇನ್ಶೂರೆನ್ಸ್ ಮೀನಿಂಗ್ ಸೇಮ್ ಇರುತ್ತೆ. ಕಾಂಟ್ರಾಕ್ಟ್ ಬಿಟ್ವೀನ್ 2 ಪಾರ್ಟೀಸ್. ಸಬ್ಜೆಕ್ಟ್ ಮ್ಯಾಟರ್ ಚೇಂಜ್ ಆಗ್ತಾ ಹೋಗುತ್ತೆ. ಕರೆಕ್ಟ್. ಸೊ ಈ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಏನು ಸಬ್ಜೆಕ್ಟ್ ಮ್ಯಾಟರ್ ಆಗುತ್ತೆ, ಅವರ್ ಲೈಫ್ ಇಟ್ ಸೆಲ್ಫ್ ಈಸ್ ಫುಲ್ ಆಫ್ ರಿಸ್ಕ್. ತುಂಬಾ ಕಡೆ ನಾವು ಹೇಳ್ತೇವೆ ನಮ್ಮ ಲೈಫ್ ಇಟ್ ಸೆಲ್ಫ್ ಈಸ್ ಫುಲ್ ಆಫ್ ರಿಸ್ಕ್. ಸೊ ಲೈಫ್ ಅಲ್ಲೂ ಕೂಡ ತುಂಬಾ ರಿಸ್ಕ್ ಇರುತ್ತೆ. ಓಕೆ, ಸೊ ಹಿಯರ್ ಒನ್ ಮೋರ್ ಹ್ಯಾವ್ ಐ ರಿಟನ್ ಹೆಲ್ತ್ ಇನ್ಶೂರೆನ್ಸ್. ಇಲ್ಲಿ ಇನ್ನೊಂದು ಬರುತ್ತೆ ಹೆಲ್ತ್ ಇನ್ಶೂರೆನ್ಸ್. Okay, so life insurance, we know the meaning of insurance. Insurance andre ಏನಂತ ನಮಗೆ ಗೊತ್ತು. It is the contract between the two parties. Who are the two parties? One is the insured, other is the insurer. Where one party promises to pay the consideration, which is called as premium, to the other party to meet the losses incurred either on happening of an event or non-happening of an event. ಅದನ್ನು ನಾವು ಇನ್ಶೂರೆನ್ಸ್ ಅಂತ ಹೇಳ್ತೇವೆ. ಸಿಂಪಲ್ ಮೀನಿಂಗ್ ಇನ್ಶೂರೆನ್ಸ್. ಏನಾಗುತ್ತೆ, ಇನ್ಶೂರೆನ್ಸ್ ಅಲ್ಲಿ ಎರಡು ಪಾರ್ಟಿಗಳು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಪ್ರಾಕ್ಟಿಕಲ್ ಆಗಿ ನೋಡೋದಿದ್ರೆ
ನಾನು ಒಂದು ಪಾರ್ಟಿ, ನೀವು ಒಂದು ಪಾರ್ಟಿ. ಸೊ ನೀವು ಇನ್ಶೂರೆನ್ಸ್ ಆಫೀಸಲ್ಲಿ ಇದ್ದೀರಾ. ಸೊ ನಾನು ನಿಮ್ಮ ಹತ್ರ ಬರ್ತೇನೆ, ಹೇಳ್ತೇನೆ ಒಂದು ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ಸೊ ನನ್ನ ಲೈಫ್ ನನ್ನದಂತಲ್ಲ, ಎಲ್ಲರ ಲೈಫಲ್ಲಿ ಕೂಡ ಅನ್ಎಕ್ಸ್ಪೆಕ್ಟೆಡ್ ಮತ್ತು ಎಕ್ಸ್ಪೆಕ್ಟೆಡ್ ರಿಸ್ಕ್ ಇರುತ್ತೆ. ಓಕೆ, ಸೊ ಅದನ್ನು ಮಿನಿಮೈಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಇನ್ಶೂರೆನ್ಸ್ ತಗೋಬೇಕಂತ ಇದ್ದೇನೆ. ಸೊ ನಾನು ಇನ್ಶೂರ್ಡ್ ಪಾರ್ಟಿ ಆಯಿತು, ನೀವೇನಾಯಿತು ಇನ್ಶೂರರ್ ಆಯಿತು. ಓಕೆ, ಈಗ ನಮ್ಮಿಬ್ಬರ ನಡುವೆ ಏನಾಗುತ್ತೆ, ಎಗ್ರಿಮೆಂಟ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಏನು ಕಾಂಟ್ರಾಕ್ಟ್ ಆಗುತ್ತೆ? ಸೊ ನಾನೇನು ಹೇಳ್ತೇನೆ, ನಾನು ಲೈಫ್ ಇನ್ಶೂರೆನ್ಸ್ ತಗೋಬೇಕಂತ ಇದ್ದೇನೆ, ಅದಕ್ಕೆ ಏನು ಪ್ರೀಮಿಯಂ ಇದು ನಾನು ಕೊಡ್ತೇನೆ. ಅದು ಮಂತ್ಲಿ ಆಗಿರ್ಬೋದು, ಕ್ವಾರ್ಟರ್ಲಿ ಆಗಿರ್ಬೋದು, 6 ಮಂತ್ಸ್, ಹಾಫ್ ಇಯರ್ಲಿ ಆಗಿರ್ಬೋದು, ಅಥವಾ ಆನ್ಯುವಲ್ ಪ್ರೀಮಿಯಂ ಆಗಿರ್ಬೋದು, ನಾನು ಕೊಡ್ತೇನೆ. ಸೊ ನೀವೇನು ಮಾಡ್ತೀರಾ, ನನಗೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತೀರಾ. ಇದು 10 ಇಯರ್ಸ್ ಪಾಲಿಸಿನೋ 20 ಇಯರ್ಸ್ ಪಾಲಿಸಿನೋ, ಎಷ್ಟು ಬರುತ್ತೆ ನಿಮಗೆ ಪ್ರೀಮಿಯಂ. ಓಕೆ, ಆಮೇಲೆ ಮೆಚುರಿಟಿ ಪೀರಿಯಡ್ ಯಾವಾಗ ಇರುತ್ತೆ, ಏನೇನು ರಿಸ್ಕ್ ಇದರಲ್ಲಿ ಕವರ್ ಆಗುತ್ತೆ, ಲೈಫಿಗೆ ಸಂಬಂಧಪಟ್ಟ ಏನೇನು ರಿಸ್ಕ್ ಇದರಲ್ಲಿ ಕವರ್ ಆಗುತ್ತೆ, ಕ್ಲೇಮ್ ಹೇಗೆ ಮಾಡ್ತೇವೆ, ಸೆಟಲ್ಮೆಂಟ್ ಹೇಗೆ ಮಾಡ್ತೇವೆ ಆ ರಿಸ್ಕ್ ಬಂದವಾಗ. ಒಂದು ವೇಳೆ ಮೆಚುರಿಟಿ ಪೀರಿಯಡ್ ತನಕ ಏನು ಲೈಫ್ ರಿಸ್ಕ್ ಬರಲಿಲ್ಲ ನಮಗೆ, ಅವಾಗ ಎಷ್ಟು ಅಮೌಂಟ್ ನಮಗೆ ರಿಟರ್ನ್ ಆಗುತ್ತೆ, ಈ ಎಲ್ಲ ಡೀಟೇಲ್ಸ್ ಅನ್ನು ನಾವು ಕೇಳ್ಕೊಳ್ತೇವೆ. ಅಲ್ಲಿ ಎಗ್ರಿಮೆಂಟ್ ಆಗುತ್ತೆ. ಸೊ ಸಬ್ಜೆಕ್ಟ್ ಮ್ಯಾಟರ್ ಇಸ್ ಲೈಫ್. ಇನ್ ದಿಸ್ ಇನ್ಶೂರೆನ್ಸ್ ಸಬ್ಜೆಕ್ಟ್ ಮ್ಯಾಟರ್ ಇಸ್ ಲೈಫ್. ಸೊ ಈ ಇನ್ಶೂರೆನ್ಸ್ ಅಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ಮ್ಯಾಟರ್ ನಮ್ಮ ಲೈಫ್ ಆಗುತ್ತೆ. ಸೊ ನನ್ನ ಲೈಫಿಗೆ ಸಂಬಂಧಪಟ್ಟಂತೆ ಏನೇನು ರಿಸ್ಕ್ ಬರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ನಾನೇನು ಮಾಡ್ತೇನೆ, ಇನ್ಶೂರೆನ್ಸ್ ಮಾಡಿಸ್ಕೊಳ್ತೇನೆ. ಸೊ ಅದನ್ನು ನಾನು ಲೈಫ್ ಇನ್ಶೂರೆನ್ಸ್ ಅಂತ ಹೇಳ್ತೇನೆ. ಈಗ 10 ವರ್ಷದ್ದು ಇನ್ಶೂರೆನ್ಸ್ ಆಗಿದ್ರೆ ಅಥವಾ 20 ವರ್ಷದ ಇನ್ಶೂರೆನ್ಸ್ ತಗೊಂಡಿದ್ರೆ ನೀವು, ಮೆಚುರಿಟಿ 20 ಇಯರ್ಸ್. ಸೊ ನೀವು ಕ್ವಶನ್ ಕೇಳ್ಬೋದು, ಸರ್ 20 ವರ್ಷದ ತನಕ ನಾನು ಪ್ರೀಮಿಯಂ ಕಟ್ತಾ ಇದ್ದೇನೆ, ಪ್ರೀಮಿಯಂ ತುಂಬ್ತಾ ಇದ್ದೇನೆ, ಸೊ 20 ವರ್ಷದ ತನಕ ನನಗೇನು ಪ್ರಾಬ್ಲಮ್ ಆಗಿಲ್ಲ, ಸೊ ನನ್ನ ಲೈಫಲ್ಲಿ ಏನು ರಿಸ್ಕ್ ಬರಲಿಲ್ಲ, ಸೊ ನಾನು ಪ್ರೀಮಿಯಂ ತುಂಬ್ತಾ ಇದ್ದೇನೆ 20 ವರ್ಷದ ತನಕ, ಏನಾಗುತ್ತೆ 20 ವರ್ಷ ಆದಮೇಲೆ? ಸೊ ಯಾವುದೇ ಇನ್ಶೂರೆನ್ಸ್ ಪಾಲಿಸಿ ಇರ್ಬೋದು, ಪ್ರೀಮಿಯಂ ನೀವು ರೆಗ್ಯುಲರ್ ಆಗಿ ತುಂಬ್ತಾ ಇದ್ರೆ two things they consider. Okay, either maturity of the policy or the risk taking place before the maturity, whichever is earlier. ಒಂದು ಪಾಲಿಸಿ ಮ್ಯಾಚುರಿಟಿ ಡೇಟ್ ಮುಗಿಯೋದು ಒಂದು ಆಲ್ಟರ್ನೇಟಿವ್. ಎರಡನೇ ಚಾಯ್ಸ್, ಮ್ಯಾಚುರಿಟಿ ಅವಧಿ ಮುಗಿಯೋದ್ರೊಳಗೆ ಏನಾದರೂ ರಿಸ್ಕ್ ಬರೋದು. ಎರಡರಲ್ಲಿ ಯಾವುದು ಮೊದಲಾಗುತ್ತೋ ಅದಕ್ಕೆ ಅವರು ಕಾಂಪನ್ಸೇಟ್ ಮಾಡ್ತಾರೆ. ಸೊ ನೀವು ಕೇಳಿದ ಹಾಗೆ 20 ವರ್ಷ ಪ್ರೀಮಿಯಂ ತುಂಬ್ತಾ ಇದ್ದೇನೆ, ಏನು ನನ್ನ ಲೈಫಲ್ಲಿ ರಿಸ್ಕ್ ಆಗಿಲ್ಲ, ಡ್ಯಾಮೇಜ್ ಆಗಿಲ್ಲ, ಲಾಸ್ ಆಗಿಲ್ಲ. ಸೊ ಏನು ಮಾಡ್ತಾರೆ, 20 ವರ್ಷ ಆದಮೇಲೆ ನಿಮ್ಮ ಮೆಚುರಿಟಿ ಪೀರಿಯಡ್ ಆದಮೇಲೆ ಅವರು ನಿಮ್ಮ ಎಷ್ಟು ಅಮೌಂಟ್ ಇರುತ್ತೋ, ನಿಮಗೆ ಬರಬೇಕಾಗಿರುತ್ತೋ ಅಷ್ಟನ್ನು ಕೂಡ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ಇಲ್ಲ 20 ವರ್ಷ ಮೆಚುರಿಟಿ ಆಗೋ ಮತ್ತು ಏನೋ ಪ್ರಾಬ್ಲಮ್ ಆಯಿತು, ನಿಮ್ಮ ಲೈಫಲ್ಲಿ ಏನೋ ರಿಸ್ಕ್ ಆಯಿತು, ಅವಾಗ ಅದನ್ನು ಅವರು ಸೆಟಲ್ಮೆಂಟ್ ಮಾಡಿಕೊಡ್ತಾರೆ, ಕ್ಲೇಮ್ ಮಾಡಿಕೊಡ್ತಾರೆ. ದಿಸ್ ಈಸ್ ಅವರ್ ಲೈಫ್ ಇನ್ಶೂರೆನ್ಸ್. ಸೊ ಲೇಟರ್ ಐ ರೈಟ್ ದಿ ಮೀನಿಂಗ್ ಆಫ್ ಲೈಫ್ ಇನ್ಶೂರೆನ್ಸ್. ದಟ್ ಈಸ್ ಟೇಕನ್ ಆಸ್ ಮೀನಿಂಗ್ ಆಸ್ ವೆಲ್ ಆಸ್ ಡೆಫಿನೇಷನ್. ಮೀನಿಂಗ್ ಮತ್ತು ಡೆಫಿನೇಷನ್ ಎರಡನ್ನು ಸೇರಿಸಿ ಆಮೇಲೆ ನಾನೊಂದು ಬರೀತೇನೆ. ಓಕೆ, ಇನ್ನು ಜನರಲ್ ಇನ್ಶೂರೆನ್ಸ್ ಅಲ್ಲಿ ಯಾವ್ಯಾವ ಬರುತ್ತೆ, ಮೆರೈನ್ ಇನ್ಶೂರೆನ್ಸ್ ಬರುತ್ತೆ, ಫೈರ್ ಇನ್ಶೂರೆನ್ಸ್ ಬರುತ್ತೆ. ಸೊ ಏನಿದು ಮೆರೈನ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ, ವಾಟ್ ಇಸ್ ದಿಸ್ ಮೆರೈನ್ ಇನ್ಶೂರೆನ್ಸ್? ಸಿ, ಐ ಟೆಲ್ ಯು, we transport goods by using 4 modes of transportation. ನಾವು ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ, ಸರಕುಗಳನ್ನು ಬೇರೆ ಕಡೆ ಕಳಿಸ್ಲಿಕ್ಕೆ 4 ಟ್ರಾನ್ಸ್ಪೋರ್ಟೇಷನ್ ಮೋಡ್ ಅನ್ನು ಯೂಸ್ ಮಾಡ್ತೇವೆ. ಯಾವ್ಯಾವುದು? ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ವಾಟರ್ ಟ್ರಾನ್ಸ್ಪೋರ್ಟ್, ರೈಲ್ವೆ ಟ್ರಾನ್ಸ್ಪೋರ್ಟ್, ಏರ್ ಟ್ರಾನ್ಸ್ಪೋರ್ಟ್. ಸೊ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಗೂಡ್ಸ್ ಅನ್ನು ಕಳಿಸೋದಿರ್ಬೋದು, ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಗೂಡ್ಸ್ ಅನ್ನು ಕಳಿಸೋದಿರ್ಬೋದು. ನಾವು 4 ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡ್ತೇವೆ. ಸೊ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಡೊಮೆಸ್ಟಿಕಲಿ ನಮ್ಮ ದೇಶದಲ್ಲೇ ಆಗ್ಬೇಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡೋದು ರೋಡ್ ಟ್ರಾನ್ಸ್ಪೋರ್ಟ್ ಮತ್ತೆ ರೈಲ್ವೆ ಟ್ರಾನ್ಸ್ಪೋರ್ಟ್. ಸೊ ವೆನ್ ವಿ ಥಿಂಕ್ ಆಫ್ ಅದರ್ ಕಂಟ್ರೀಸ್ ವೇರ್ ವಿ ಥಿಂಕ್ ಆಫ್ ಎಕ್ಸ್ಪೋರ್ಟಿಂಗ್ ದಿ ಗೂಡ್ಸ್, ಸೊ ನಮ್ಮಲ್ಲಿರುವ ಸರಕುಗಳನ್ನು ಬೇರೆ ದೇಶಕ್ಕೆ ಕಳಿಸ್ಬೇಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ನಾವು ಫೋಕಸ್ ಮಾಡೋದು ವಾಟರ್ ಟ್ರಾನ್ಸ್ಪೋರ್ಟ್ ಮತ್ತೆ ಏರ್ ಟ್ರಾನ್ಸ್ಪೋರ್ಟ್.
ಸೊ ನನಗೆ ಗೊತ್ತಿದೆ ಇಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತೆ ಅಥವಾ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತಾರೆ ಅದಕ್ಕೆ. ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಮತ್ತೆ ರೈಲ್ವೆ ಟ್ರಾನ್ಸ್ಪೋರ್ಟ್. ಸೊ ಅದಕ್ಕೂ ಮೊದಲು ಈ 4 ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಯಲ್ಲಿ ರಿಸ್ಕ್ ಇದೆ, ಎಲ್ಲಿಯೂ ರಿಸ್ಕ್ ಇಲ್ಲ ಅಂತ. ಅದು ರೋಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ರೈಲ್ವೆ ಟ್ರಾನ್ಸ್ಪೋರ್ಟ್ ಇರ್ಬೋದು, ವಾಟರ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಏರ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಎಲ್ಲ ಕಡೆ ರಿಸ್ಕ್ ಇದೆ, ಎಲ್ಲಿಯೂ ರಿಸ್ಕ್ ಇಲ್ಲ ಅಂತ. ಬಟ್ ಕಂಪೇರ್ ಮಾಡಿ ನೋಡಿದಾಗ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತೆ ರೈಲ್ವೆ ಟ್ರಾನ್ಸ್ಪೋರ್ಟ್ ಅನ್ನ ವಾಟರ್ ಟ್ರಾನ್ಸ್ಪೋರ್ಟ್ ಅಂಡ್ ಏರ್ ಟ್ರಾನ್ಸ್ಪೋರ್ಟ್ ಕಂಪೇರ್ ಮಾಡಿದಾಗ the risk what we are finding in case of water transport and air transport, it is more than the risk what we are finding in the case of land transport and railway transport. Correct? So water transport ಮತ್ತೆ air transport ಅಲ್ಲಿ ಏನು ರಿಸ್ಕ್ ಇದ್ದು ಗೂಡ್ಸ್ ಅನ್ನು ಸಾಗಿಸುವಾಗ ಅಷ್ಟು ರಿಸ್ಕ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಮತ್ತೆ ರೈಲ್ವೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಮತ್ತೆ ರೈಲ್ವೆ ಟ್ರಾನ್ಸ್ಪೋರ್ಟ್ ನಾವು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಬೋದು ಏನಾದರೂ ರಿಸ್ಕ್ ಏನಾದರೂ ಪ್ರಾಬ್ಲಮ್ ಆದಾಗ. ಬಟ್ ಏರ್ ಟ್ರಾನ್ಸ್ಪೋರ್ಟ್ ಮತ್ತೆ ವಾಟರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನಾದರೂ ರಿಸ್ಕ್ ಬಂದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಟೆಂಡ್ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಮತ್ತೆ ಆಲ್ಮೋಸ್ಟ್ ಹೆಚ್ಚು ಪರ್ಸೆಂಟೇಜ್ ಗೂಡ್ಸ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ವಾಟರ್ ಟ್ರಾನ್ಸ್ಪೋರ್ಟ್ ಮತ್ತೆ ಏರ್ ಟ್ರಾನ್ಸ್ಪೋರ್ಟ್. ಸೊ ಆ ಲಾಸ್ ಅನ್ನ ಹೇಗೆ ಮಿನಿಮೈಸ್ ಮಾಡಬೇಕು? ಇಲ್ಲಿ ಮರೈನ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ದಿ ಇನ್ಶೂರೆನ್ಸ್ ಆಫ್ ದಿ ಶಿಪ್. ಇಟ್ ಈಸ್ ದಿ ಇನ್ಶೂರೆನ್ಸ್ ಆಫ್ ದಿ ಶಿಪ್. ದಟ್ಸ್ ವಾಟ್ ಐ ಟೋಲ್ಡ್. When we use water transport to transport the goods from one place to another place, it invites perils. So ಇಲ್ಲಿಂದ ಗೂಡ್ಸ್ ಅನ್ನ ಎ ಪಾಯಿಂಟ್ ಇಂದ ಗೂಡ್ಸ್ ಅನ್ನ ಬಿ ಪಾಯಿಂಟ್ ಗೆ ಸೇರಿಸಬೇಕು. ಓಕೆ, ಸೊ ಇಲ್ಲಿ ನಾವು we are using water transport. We are using water transport from A point to B point. So we use this ship. Okay, we use this ship. So ಗೊತ್ತಿದೆ ನಮಗೆ ಈ ಶಿಪ್ ಅಲ್ಲಿ ನಾವು ಗೂಡ್ಸ್ ಅನ್ನು ಹಾಕೊಂಡು ಇನ್ನೊಂದು ಪಾಯಿಂಟ್ ಗೆ ತಲುಪಿಸಬೇಕು. ಸೊ ಅವಾಗ ಏನಾಗುತ್ತೆ, as you are transporting by ship, it invites perils. Perils ಅಂತ ಹೇಳಿದ್ರೆ ಡೇಂಜರ್ಸ್. ಸಮುದ್ರದಲ್ಲಿ ನಾವು ಗೂಡ್ಸ್ ಅನ್ನ ಸಾಗಿಸುವಾಗ ಶಿಪ್ ಅಲ್ಲಿ ಡೇಂಜರ್ಸ್ ತುಂಬಾ ಇದೆ, ರಿಸ್ಕ್ ತುಂಬಾ ಇದೆ. ಯಾಕಂತ ಹೇಳಿದ್ರೆ ಸಮುದ್ರ ಯಾವಾಗಲೂ ನಾವು ಹೇಳ್ದಾಗ ಕೇಳೋದಿಲ್ಲ. ನಾವಿವತ್ತು ಶಿಪ್ ಅಲ್ಲಿ ಗೂಡ್ಸ್ ಅನ್ನ ತಗೊಂಡು ಹೋಗ್ತಾ ಇದ್ದೇವೆ, ನೀವು ಇವತ್ತು ಯಾವುದೇ ನಮಗೆ ಪ್ರಾಬ್ಲಮ್ ಕೊಡಬಾರ್ದು, ರಿಸ್ಕ್ ಕೊಡಬಾರ್ದು ಅಂತ ಹೇಳಲಿಕ್ಕಾಗಲ್ಲ. ಸೊ ಇಟ್ ಈಸ್ ಟೋಟಲಿ ಇನ್ಫ್ಲುಯೆನ್ಸ್ಡ್ ಬೈ ದಿ ವೇವ್ಸ್. ಸಮುದ್ರದಲ್ಲಿ ಬರೋ ಅಲೆಗಳಿರ್ಬೋದು, ಆರ್ ಯುವರ್ ಸೈಕ್ಲೋನ್ಸ್, ಸಮುದ್ರದಲ್ಲಿ ಬರೋ ಚಂಡಮಾರುತಗಳಿರ್ಬೋದು. ಸೊ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಎಲ್ಲೋ ನೀವು 1000 ಕಿಲೋಮೀಟರ್ 2000 ಕಿಲೋಮೀಟರ್ ಮಧ್ಯದಲ್ಲಿ ಹೋಗಿದ್ದೀರಾ, ಸಡನ್ ಆಗಿ ಅಲ್ಲಿ ವೇವ್ಸ್ ಬಂತು ಅಥವಾ ಸೈಕ್ಲೋನ್ ಬಂತು, ಹೌ ಟು ಪ್ರೊಟೆಕ್ಟ್? ಯಾಕಂತ ಹೇಳಿದ್ರೆ ಈ ಶಿಪ್ ಅಲ್ಲಿ ನಮ್ದು ಎಲ್ಲ ಗೂಡ್ಸ್ ಇದೆ, ಇನ್ನೊಂದು ದೇಶಕ್ಕೆ ಕಳಿಸ್ಬೇಕು, ಎಲ್ಲ ಗೂಡ್ಸ್ ಇದೆ. ಸೊ ವೇವ್ಸ್ ತುಂಬಾ ದೊಡ್ಡದಾಗಿ ಬರ್ತಾ ಇದೆ, ಸೈಕ್ಲೋನ್ ಕೂಡ ಬರ್ತಾ ಇದೆ, ಹೇಗೆ ನಾವು ಪ್ರೊಟೆಕ್ಟ್ ಮಾಡೋದು? ಸೊ ದೇರ್ ವಿ ಥಿಂಕ್ ಆಫ್ ಮರೈನ್ ಇನ್ಶೂರೆನ್ಸ್. ಸೊ ಅಲ್ಲಿ ನಾವು ಒಂದು ಮರೈನ್ ಇನ್ಶೂರೆನ್ಸ್ ಮಾಡ್ತೇವೆ. ಅಂದ್ರೆ ಸಮುದ್ರದಲ್ಲಿ ನಾವು ಹೋಗುವಾಗ ಗೂಡ್ಸ್ ಅನ್ನು ತಗೊಂಡು ಏನೇ ಪ್ರಾಬ್ಲಮ್ ಆದ್ರೂ ಇಟ್ ಈಸ್ ಕನ್ಫೈನ್ಡ್ ಟು ಶಿಪ್. ಇಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಯಾವುದು ಅಂತ ಹೇಳಿ ಶಿಪ್. ಯಾಕಂದ್ರೆ ಆ ಶಿಪ್ ಅಲ್ಲಿ ಗೂಡ್ಸ್ ಇರುತ್ತೆ, ಆ ಗೂಡ್ಸ್ ಅನ್ನ ನೀವು ಇನ್ನೊಂದು ಪಾಯಿಂಟ್ ಗೆ ಮುಟ್ಟಿಸುವಾಗ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಮರೈನ್ ಇನ್ಶೂರೆನ್ಸ್ ಇದ್ರೆ ಅವರು ನಿಮಗೆ ಕ್ಲೇಮ್ ಮಾಡಿ ಕೊಡ್ತಾರೆ. ಓಕೆ, ಸೊ ದಟ್ ಈಸ್ ಅಬೌಟ್ ಮರೈನ್ ಇನ್ಶೂರೆನ್ಸ್. ಆಮೇಲೆ ಕಾಮನ್ ಆಗಿ ನಮ್ಗೆ ಗೊತ್ತಿದೆ ಫೈರ್ ಇನ್ಶೂರೆನ್ಸ್. ಫೈರ್ ಇನ್ಶೂರೆನ್ಸ್ ಯಾವಾಗ ಬರುತ್ತೆ, ನಮ್ಮದೊಂದು ದೊಡ್ಡ ಗೋಡಾನ್ ಇದೆ, ಗೋಡಾನಲ್ಲಿ ಸ್ಟಾಕ್ ಇದೆ, ಗೂಡ್ಸ್ ಇದೆ. ಓಕೆ, ಸೊ ಆ ಗೂಡ್ಸ್ ಎಕ್ಸ್ಪೆಕ್ಟೆಡ್ ಆಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು. ಕೆಲವೊಮ್ಮೆ ಫೈರ್ ಟೇಕ್ಸ್ ಪ್ಲೇಸ್, sometimes fire takes place, and we know that whenever fire takes place, it is very difficult to face the risk.
ವಿ ಮೇ ಲೂಸ್ ಸೋ ಮೆನಿ ಕ್ವಾಂಟಿಟಿ ಆಫ್ ಗೂಡ್ಸ್. ಯಾಕಂತ ಹೇಳಿದ್ರೆ ಇವತ್ತು ನಾವು ನಮ್ಗೆ ಏನು ಗೂಡ್ಸ್ ಬೇಕು ಅದನ್ನ ಹೀಗೆ ಪರ್ಚೇಸ್ ಮಾಡಿ ಹೀಗೆ ಸೇಲ್ ಮಾಡೋದಿಲ್ಲ. ಒಂದಿಷ್ಟು ಗೋಡೌನಲ್ಲಿ ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ. ಯಾವುದೇ ಶಾಪ್ಗೆ ತಗೋಬಹುದು, ಸಣ್ಣ ಶಾಪ್ ಇರ್ಬೋದು, ದೊಡ್ಡ ಶಾಪ್ ಇರ್ಬೋದು. ಏನ್ ಮಾಡ್ತಾರೆ, ಕೆಲವೊಂದಿಷ್ಟು ಗೂಡ್ಸ್ ಅನ್ನ ಸ್ಟಾಕ್ ಮಾಡಿ ಇಡ್ತಾರೆ. ಸ್ಟಾಕ್ ಮಾಡಿರೋ ಉದ್ದೇಶ ಏನಂತ ಹೇಳಿದ್ರೆ ನಾಳೆ ಆ ಗೂಡ್ಸ್ ಮತ್ತೆ ಸಿಗದೆ ಇರ್ಬೋದು, ನಾಡಿದ್ದು ಆ ಗೂಡ್ಸ್ ಮತ್ತೆ ಸಿಗದೆ ಇರ್ಬೋದು, ಅದಕ್ಕೆ ಅದನ್ನ ಸ್ಟಾಕ್ ಮಾಡಿ ಇಡ್ತಾರೆ. ಸೊ ಸ್ಟಾಕ್ ಮಾಡಿದಾಗ ಏನಾಗುತ್ತೆ, ಯು ಆರ್ ಇನ್ವೈಟಿಂಗ್ ರಿಸ್ಕ್, ರಿಸ್ಕ್ ಹೆಚ್ಚಾಗ್ತಾ ಹೋಯ್ತು. ಸೊ ನಮ್ಗೊಂದೇನು ಹೆದರಿಕೆ ಇರುತ್ತೆ, ಇಲ್ಲಿಯಾದ್ರೂ ಬೆಂಕಿ ತಾಗಿ ನಮ್ಮ ಗೂಡ್ಸ್ ಡಿಸ್ಟ್ರಾಯ್ ಆಗ್ಬೋದು, ಪೂರ್ತಿ ಸುಟ್ಟು ಹೋಗ್ಬೋದು. ಅದಕ್ಕೆ ನಾವೇನ್ ಮಾಡ್ತೇವೆ, ಒಂದು ಇನ್ಶೂರೆನ್ಸ್ ಮಾಡ್ತೇವೆ. ಅದನ್ನೇ ನಾವು ಫೈರ್ ಇನ್ಶೂರೆನ್ಸ್ ಅಂತ ಹೇಳ್ತೇವೆ. ಸಬ್ಜೆಕ್ಟ್ ಮ್ಯಾಟರ್ ಈಸ್ ಅಬೌಟ್ ಫೈರ್. ಎನಿ ಗೂಡ್ಸ್ ಯು ಆರ್ ಲೂಸಿಂಗ್ ಬಿಕಾಸ್ ಆಫ್ ಫೈರ್, ಸೊ ದ್ಯಾಟ್ ಈಸ್ ಟು ಬಿ ಕಾಂಪನ್ಸೇಟೆಡ್. ಬೆಂಕಿಯಿಂದಾಗಿ ಯಾವುದೇ ನಿಮ್ಮ ಸ್ಟಾಕ್ ಕೂಡ ಸುಟ್ಟೋಗಿದ್ರೆ ಆ ಎಷ್ಟು ಅಮೌಂಟ್ ಇಂದ ಸುಟ್ಟೋಗಿರುತ್ತೋ ಅದಕ್ಕೆ ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡಬಹುದು. ಎಲ್ಲಿ? ಇದು ಫೈರ್ ಇನ್ಶೂರೆನ್ಸ್ ಅಲ್ಲಿ. ಸೊ ಇದು ಒಂದು. ಓಕೆ, ಸೊ ಎಲ್ಲ ಕಡೆ ಕಾಂಟ್ರಾಕ್ಟ್ ಹಾಗೆ ಇರುತ್ತೆ, ಅಗ್ರಿಮೆಂಟ್ ಹಾಗೆ ಇರುತ್ತೆ, ಇನ್ಶೂರರ್ ಇರ್ತಾರೆ, ಇನ್ಶೂರ್ಡ್ ಪಾರ್ಟಿನೂ ಇರ್ತಾರೆ. ಓಕೆ, ಇವೆಲ್ಲವನ್ನು ನಾವು ವಿಮೆ ಪಾಲಿಸಿಗಳು ಅಂತ ಹೇಳ್ತೇವೆ. ವಿಮೆ ಅಂತ ಹೇಳಿದ್ರೆ ಇನ್ಶೂರೆನ್ಸ್, ಅದು ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಕರೆಕ್ಟಾ, ಮರ ಇನ್ಶೂರೆನ್ಸ್ ಇರ್ಬೋದು, ಫೈರ್ ಇನ್ಶೂರೆನ್ಸ್ ಇರ್ಬೋದು. ವಿಮೆ ಸೌಲಭ್ಯ ಅಂತ ಹೇಳ್ತೇವೆ. ಸೊ ಮುಂದೆ ಆಗೋ ರಿಸ್ಕ್ ಅನ್ನ ಕಡಿಮೆ ಮಾಡಲಿಕ್ಕೆ ನಾವು ಎಲ್ಲರೂ ವಿಮೆ ಸೌಲಭ್ಯನ ಪಡಿತೇವೆ, ಇನ್ಶೂರೆನ್ಸ್ ಸೌಲಭ್ಯನ ಪಡಿತೇವೆ. ಓಕೆ, ಆಮೇಲೆ ಅದರ್ ಇನ್ಶೂರೆನ್ಸ್ ಅಲ್ಲಿ ಏನೇನು ಬರುತ್ತೆ, ಯಾಕಂತಂದ್ರೆ ಅದರ್ ಇನ್ಶೂರೆನ್ಸ್ ಅನ್ನೋ ಸಬ್ಜೆಕ್ಟ್ ಮ್ಯಾಟರ್ ಇಲ್ಲ, ಪರ್ಟಿಕ್ಯುಲರ್ ಆಗಿ ಹೇಳಬೇಕಾಗುತ್ತೆ ಏನೇನು ಬರುತ್ತೆ ಅದರ್ ಇನ್ಶೂರೆನ್ಸ್ ಅಲ್ಲಿ ಅಂತ. ಸೊ ವಾಟ್ ಆರ್ ದಿ ಅದರ್ ಇನ್ಶೂರೆನ್ಸ್? ಬರ್ಗ್ಲರಿ ಇನ್ಶೂರೆನ್ಸ್. ಬರ್ಗ್ಲರಿ ಅಂತ ಹೇಳಿದ್ರೆ ಕಳ್ಳತನ ಆಗೋದು. ನಮ್ಮ ಮನೆಯಲ್ಲಿರೋ ವಸ್ತುಗಳನ್ನ ಯಾರಾದ್ರೂ ಕಳ್ಳತನ ಮಾಡ್ಕೊಂಡು ಹೋದ್ರೆ ಅದಕ್ಕೆ ನಮ್ಮ ಮನೆಯಲ್ಲಿರೋ ವಸ್ತುಗಳಿಗೆ ಒಂದು ಇನ್ಶೂರೆನ್ಸ್ ಮಾಡಿಸೋದು. ಅದು ಗೋಲ್ಡ್ ಇರ್ಬೋದು, ಕಾಸ್ಟ್ಲಿ ಆರ್ನಮೆಂಟ್ ಇರ್ಬೋದು, ಬೇರೆ ಯಾವುದು ಕಾಸ್ಟ್ಲಿ ಲಕ್ಸುರಿಯಸ್ ಥಿಂಗ್ಸ್ ಇರ್ಬೋದು, ವಸ್ತುಗಳಿರ್ಬೋದು, ಅದಕ್ಕೆ ಒಂದು ಇನ್ಶೂರೆನ್ಸ್ ಮಾಡಿಸೋದು. ಯಾಕಂತ ಹೇಳಿದ್ರೆ ಗೊತ್ತಿಲ್ಲ ನಮಗೆ, ಎಲ್ಲಿ ಕಾಸ್ಟ್ಲಿ ವಸ್ತುಗಳಿರುತ್ತೋ ಅಲ್ಲಿ ಸ್ವಲ್ಪ ಕಳ್ಳರು ಹೆಚ್ಚಿಗೆ ಬರ್ತದೆ. ಸೊ ಅದನ್ನೇನಾದರೂ ಅವರು ಕದ್ಕೊಂಡು ಹೋಗಿ ಬಿಟ್ರೆ ಸೊ ಅದನ್ನು ಕೂಡ ನಾವು ಲಾಸ್ ಅನ್ನ ಮಿನಿಮೈಸ್ ಮಾಡಬಹುದು. ಹೇಗೆ? ಬೈ ಥಿಂಕಿಂಗ್ ಆಫ್ ಬರ್ಗ್ಲರಿ ಇನ್ಶೂರೆನ್ಸ್. ಕರೆಕ್ಟಾ? ಆಮೇಲೆ ಕ್ರಾಪ್ ಇನ್ಶೂರೆನ್ಸ್, ನಮ್ಮ ಬೆಳೆಗೆ ಒಂದು ವಿಮೆ ಮಾಡಿಸೋದು. ನಾವು ನಮ್ಮ ಗದ್ದೆಯಲ್ಲಿ ನಮ್ಮ ಲ್ಯಾಂಡ್ ಅಲ್ಲಿ ಬೆಳೆಯುವಂತ ಬೆಳೆಗೆ ಒಂದು ವಿಮೆ ಮಾಡಿಸೋದು, ಒಂದು ಇನ್ಶೂರೆನ್ಸ್ ಮಾಡಿಸೋದು. ಗೊತ್ತಿದೆ ನಮಗೆ, ಕೆಲವೊಮ್ಮೆ ರೈತರಿಗೆ ಕರೆಕ್ಟಾಗಿ ಬೆಳೆ ಸಿಗುತ್ತೆ, ಕರೆಕ್ಟಾಗಿ ಎಲ್ಲವನ್ನು ನೋಡ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಏನು ಬೆಳೆ ಸಿಗೋದಿಲ್ಲ ಅಲ್ವಾ, ತುಂಬಾ ಮಳೆ ಬಂದರೂ ಕಷ್ಟ ಆಗುತ್ತೆ, ಮಳೆ ಬಾರದೇ ಇದ್ರೂ ಕಷ್ಟ ಆಗುತ್ತೆ. ಕರೆಕ್ಟ್? ಸೊ ಅದು ಒಂದು ರಿಸ್ಕ್ ಅವರಿಗೆ, ಫಾರ್ಮರ್ಸಿಗೆ ಅದೊಂದು ರಿಸ್ಕ್ ಇದೆ. ಸೊ ಹೇಗೆ ಆ ರಿಸ್ಕ್ ಅನ್ನು ಮಿನಿಮೈಸ್ ಮಾಡೋದು? ಬೈ ಥಿಂಕಿಂಗ್ ಆಫ್ ಕ್ರಾಪ್ ಇನ್ಶೂರೆನ್ಸ್. ಓಕೆ, ದೆನ್ ವಿ ಹ್ಯಾವ್ ಕ್ಯಾಟಲ್ ಇನ್ಶೂರೆನ್ಸ್. ಕ್ಯಾಟಲ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ನಾನು ಲೈವ್ ಎಕ್ಸಾಂಪಲ್ ಕೊಡ್ಬೋದು. ತುಂಬಾ ಕಡೆ ನೀವು ಟ್ರಾವೆಲ್ ಮಾಡುವಾಗ ನೋಡಿರ್ಬೋದು, ರೋಡ್ ಸೈಡ್ ಅಲ್ಲಿ ಕೆಲವೊಂದು ಹಸುಗಳಿರುತ್ತೆ. ಆ ಹಸುಗಳಿಗೆ ಅವ್ರು ಏನ್ ಮಾಡಿರ್ತಾರೆ, ಇಲ್ಲಿ ಕಿವಿ ಸೈಡ್ ಅಲ್ಲಿ ನೀವು ನೋಡಿರ್ಬೋದು, ಕಿವಿ ಸೈಡ್ ಅಲ್ಲಿ ಒಂದು ಪೇಪರ್ ತರ ಹಾಕಿರ್ತಾರೆ, ಪಿನ್ ಮಾಡಿ, ಯೆಲ್ಲೋ ಕಲರ್ ಪೇಪರ್ ಸಮಥಿಂಗ್. ಸೊ ದೇ ಸ್ಟ್ಯಾಪಲ್ ಹಿಯರ್, ಇಲ್ಲಿ ಸ್ಟ್ಯಾಪಲ್ ಮಾಡಿರ್ತಾರೆ, ನೋಡಿರ್ಬೋದು, ಎಲ್ಲರೂ ನೀವು ನೋಡಿರ್ತೀರ ಪ್ರಾಕ್ಟಿಕಲ್ ಆಗಿ. ಓಕೆ, ಯಾವುದೇ ಹಸು ಇರ್ಬೋದು, ಅದಕ್ಕೆ ಒಂದು ಇಲ್ಲಿ ಪಿನ್ ಮಾಡಿ ಸ್ಟ್ಯಾಪಲ್ ಮಾಡಿ ಒಂದು ಪೇಪರ್ ತರ ಇರುತ್ತೆ, ಯೆಲ್ಲೋ ಕಲರ್ ಪೇಪರ್. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಕ್ಯಾಟಲ್ ಇನ್ಶೂರೆನ್ಸ್. ಅಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಯಾವ್ದಾಯ್ತು? ಆ ಹಸುಗಳಾಯ್ತು. ಅಂದ್ರೆ ಆ ಹಸುಗಳಿಗೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ, ಇಫ್ ಇಟ್ ಡೈಸ್ ಆರ್ ಎನಿ ಅದರ್ ಹೆಲ್ತ್ ರಿಗಾರ್ಡಿಂಗ್ ಪ್ರಾಬ್ಲಮ್, ಯು ಕ್ಯಾನ್ ಕಾಂಪನ್ಸೇಟ್ ಬಿಕಾಸ್ ಆಫ್ ಕ್ಯಾಟಲ್ ಇನ್ಶೂರೆನ್ಸ್. ಅಂದ್ರೆ ಸಬ್ಜೆಕ್ಟ್ ಮ್ಯಾಟರ್ ಹಸುಗಳಾಗಿರೋದ್ರಿಂದ ಆ ಹಸುಗಳಿಗೆ ಏನೇ ಪ್ರಾಬ್ಲಮ್ ಆದರೂ ಕೂಡ ನೀವು ಈ ಇನ್ಶೂರೆನ್ಸ್ ಇಂದ ಕ್ಲೇಮ್ ಮಾಡಿಸ್ಕೋಬಹುದು. ಅದನ್ನು ನಾವು ಕ್ಯಾಟಲ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಮ್ದು ಬರೋದು ಸ್ಪೋರ್ಟ್ಸ್ ಇನ್ಶೂರೆನ್ಸ್. ಸ್ಪೋರ್ಟ್ಸ್ ಇನ್ಶೂರೆನ್ಸ್, ಸ್ಪೋರ್ಟ್ಸ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಗೊತ್ತಿದೆ, ನೀವು ಎಲ್ಲರೂ ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿದೆ. ಸೊ ವೆನ್ ಯು ಆರ್ ದೇರ್ ಇನ್ ಸ್ಪೋರ್ಟ್ಸ್, when you are there in sports, okay, we have different sports materials.
sports materials. If you are fond of cricket, we have cricket bats, wickets, balls, okay, volleyball, football, then indoor carom, chess or basketball, any other sports equipments. So ಒಂದು ಸ್ಪೋರ್ಟ್ಸ್ ರೂಮ್ ಅಂತಾನೆ ಇರುತ್ತೆ ನಮ್ಮಲ್ಲಿ. ಸ್ಪೋರ್ಟ್ಸ್ ರೂಮಲ್ಲಿ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಎಲ್ಲ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಕರೆಕ್ಟಾ? ಆ ಎಕ್ವಿಪ್ಮೆಂಟ್ಸ್ ಎಲ್ಲವನ್ನು ಕೂಡ ನಾವು ಸೇಫ್ ಆಗಿ ನೋಡ್ಕೋಬೇಕು. ಅಲ್ಲಿ ರಿಸ್ಕ್ ಇರುತ್ತೆ. ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲಿರುತ್ತೋ ಅಲ್ಲಿ ರಿಸ್ಕ್ ಇರುತ್ತೆ. ಕೆಲವರು ಅದನ್ನು ಕರ್ಕೊಂಡು ಹೋಗ್ಬೋದು, ಕೆಲವರು ಡ್ಯಾಮೇಜ್ ಮಾಡ್ಬೋದು, ಬ್ರೇಕೇಜ್ ಆಗ್ಬೋದು. ಇವೆಲ್ಲ ರಿಸ್ಕ್ ಅನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ, ಅಂದ್ರೆ ಕಡಿಮೆ ಮಾಡಬೇಕಾಗುತ್ತೆ. ರಿಸ್ಕ್ ಅನ್ನ ಕಡಿಮೆ ಮಾಡಬೇಕು. ಹೇಗೆ ಕಡಿಮೆ ಮಾಡಬೇಕು? ವಿತ್ ಥಿಂಕ್ ಆಫ್ ಸ್ಪೋರ್ಟ್ಸ್ ಇನ್ಶೂರೆನ್ಸ್. ಓಕೆ, ಸಾರಿ, ಹೆಲ್ತ್ ಐ ಹ್ಯಾವ್ ರಿಟನ್ ಆಲ್ರೆಡಿ. ದಿ 2 times ಐ ಹ್ಯಾವ್ ರಿಟನ್ ಸ್ಪೋರ್ಟ್ಸ್ ಇನ್ಶೂರೆನ್ಸ್. ಆಮೇಲೆ ಬರೋದು ನಮ್ದು ಹೆಲ್ತ್ ಇನ್ಶೂರೆನ್ಸ್. ಸೊ ಹೆಲ್ತ್ ಈಸ್ ವೆಲ್ತ್ ಅಂತ ನಾವು ಹೇಳ್ತೇವೆ. ಹೆಲ್ತ್ ಈಸ್ ವೆಲ್ತ್. ಸೊ ಹೆಲ್ತ್ ಚೆನ್ನಾಗಿದ್ರೆ ನಾವು ಏನು ಬೇಕಿದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಹೆಲ್ತ್ ಎಲ್ಲ ಟೈಮಲ್ಲೂ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಮ್ಮೆ ಅನ್ಎಕ್ಸ್ಪೆಕ್ಟೆಡ್, ಕೆಲವೊಮ್ಮೆ ಎಕ್ಸ್ಪೆಕ್ಟೆಡ್ ರಿಸ್ಕ್. ಸೊ ಇವತ್ತು ನಾನು ಚೆನ್ನಾಗಿ ಇಲ್ಲಿ ನಿಮ್ಮ ಎದುರಿಗೆ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದೇನೆ. ಸೊ ನಾಳೆ ಐ ಡೋಂಟ್ ನೋ, ಆರ್ ನೆಕ್ಸ್ಟ್ ಮೊಮೆಂಟ್ ಐ ಡೋಂಟ್ ನೋ ಮೈ ಹೆಲ್ತ್ ವಿಲ್ ಬಿ ಸೇಮ್ ಆರ್ ನಾಟ್. ಗೊತ್ತಿರೋದಿಲ್ಲ ನನಗೆ. ಇವತ್ತು ನನ್ನ ಹೆಲ್ತ್ ಚೆನ್ನಾಗಿರುತ್ತೆ, ರಾತ್ರಿ ಮಲಗಿ ಬೆಳಗ್ಗೆ ಏಳೋದ್ರೊಳಗೆ ಹೆಲ್ತ್ ಕೆಲವೊಮ್ಮೆ ಅಪ್ಸೆಟ್ ಆಗಿರುತ್ತೆ, ಕೋಲ್ಡ್ ಆಗಿರುತ್ತೆ, ಕಾಫ್ ಆಗಿರುತ್ತೆ, ಫೀವರ್ ಬಂದಿರುತ್ತೆ. ಓಕೆ, ಇವೆಲ್ಲ ನಮ್ಮ ಹೆಲ್ತ್ ರಿಸ್ಕ್. ಹೆಲ್ತ್ ರಿಸ್ಕ್ ಎಷ್ಟೋ ಸಲ ನಾವು ಏನು ಬೇರೆ ಡಿಸೀಸಿಂದಾಗಿ ಹಾಸ್ಪಿಟಲ್ಗಳಲ್ಲಿ 1 ತಿಂಗಳು 2 ತಿಂಗಳು 3 months ಬೆಡ್ ರೆಸ್ಟ್ ತಗೋಬೇಕಾಗುತ್ತೆ. ಸೊ ಅವಾಗೆಲ್ಲ ಆ ರಿಸ್ಕ್ ಅನ್ನು ಮಿನಿಮೈಸ್ ಮಾಡಬೇಕಾಗುತ್ತೆ. ಬಿಕಾಸ್ ಎವ್ರಿವೇರ್ ಮನಿ ಮ್ಯಾಟರ್ಸ್. ಓಕೆ, ಸೊ ಆ ರಿಸ್ಕ್ ಅನ್ನು ಹೇಗೆ ಮಿನಿಮೈಸ್ ಮಾಡೋದು? ವಿ ಟೇಕ್ ಅ ಹೆಲ್ತ್ ಇನ್ಶೂರೆನ್ಸ್. ಕರೆಕ್ಟ್. ಆಮೇಲೆ ವೆಹಿಕಲ್, ನಿಮ್ಮ ಹತ್ರ 2 wheeler ವೆಹಿಕಲ್ ಇರ್ಬೋದು, 4 wheeler ವೆಹಿಕಲ್ ಇರ್ಬೋದು. ಸಬ್ಜೆಕ್ಟ್ ಮ್ಯಾಟರ್ ಏನಾಯ್ತು ಇಲ್ಲಿ? ವೆಹಿಕಲ್ ಆಯಿತು. ಯಾಕಂತ ಹೇಳಿದ್ರೆ ಒಮ್ಮೆ ನೀವು ರೋಡಿಗೆ ಅಥವಾ ವೆಹಿಕಲ್ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಯು ಆರ್ ಇನ್ವೈಟಿಂಗ್ ರಿಸ್ಕ್, ಟ್ರಬಲ್. ನೀವು 2 wheeler ಆದ್ರೂ ತಗೋಬಹುದು, 4 wheelers ಆದ್ರೂ ತಗೋಬಹುದು. ಒಮ್ಮೆ ನೀವು ಒಂದು ವೆಹಿಕಲ್ ಪರ್ಚೇಸ್ ಮಾಡಿದಿರ ಅಂತ ಹೇಳಿದ್ರೆ ಅಲ್ಲಿಂದ ಸ್ಟಾರ್ಟ್ ಆಯಿತು ರಿಸ್ಕ್ ಇದೆ ಅಂತ. ಏನ್ ರಿಸ್ಕ್? ಫಸ್ಟ್ ಕ್ಲಾಸಸ್ ಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ವಿ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸಸ್. ಸೊ ಐ ಆಮ್ ರೈಡಿಂಗ್ ಬೈಕ್, I am riding bike. I am there on my side, but I don't know the others whether they are coming on the right side or sometimes by mistake, accidentally. Accident may take place. Accident may take place. Okay, so in that case I find damage to my bike or breakage of my bike, loss. How to compensate that loss? We think of vehicle insurance. ಅಲ್ವಾ? ಸೊ ನಾನು ರೋಡಲ್ಲಿ ಕರೆಕ್ಟಾಗಿ ಹೋಗ್ತೇನೆ ಅಂತ ನೀವು ಹೇಳ್ತೀರಿ. ನಾನು ಲೆಫ್ಟಲ್ಲೇ ಇದ್ದೆ, ಹೈವೇದಲ್ಲಿ ಹೋಗ್ತಾ ಇದ್ದೆ, ಅವನೇ ರೈಟಿಂದ ಬಂದು ನನಗೆ ಆಕ್ಸಿಡೆಂಟ್ ಮಾಡ್ಕೊಂಡು ಹೋದ. ಸೊ ನನ್ನ ಗಾಡಿ ಡ್ಯಾಮೇಜ್ ಆಯಿತು, ಬ್ರೇಕೇಜ್ ಆಯಿತು, ನನಗೆ ಲಾಸ್ ಆಗಿದೆ. ಸೊ ಅದಕ್ಕೆ ಏನು ಮಾಡ್ತಾರೆ, ನಾವು ಒಂದು ವೆಹಿಕಲ್ ಇನ್ಶೂರೆನ್ಸ್ ಅನ್ನು ಮಾಡಿರ್ತೇವೆ. ಅದಕ್ಕೆ ನಮಗೆ ಕೆಲವೊಮ್ಮೆ ಪೊಲೀಸು ರೋಡಲ್ಲಿ ಹಿಡಿದಾಗ ಕೇಳೋದು, ಲೈಸೆನ್ಸ್ ಇದೆಯಾ, ಆಮೇಲೆ RC ಇದೆಯಾ, ಇನ್ಶೂರೆನ್ಸ್ ಇದೆಯಾ ಕೇಳ್ತಾರೆ. ಇನ್ಶೂರೆನ್ಸ್ ಇದೆ ಅಂತ ಕೇಳ್ತಾರೆ ಅಂತ ಹೇಳಿದ್ರೆ ದೇ ನೋ ವೆಹಿಕಲ್ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ರಿಸ್ಕ್ ಇದೆ ಅಂತ. ಆ ರಿಸ್ಕ್ ಅನ್ನು ಮಿನಿಮೈಸ್ ಮಾಡಬೇಕಂತ ಹೇಳಿದ್ರೆ ಇನ್ಶೂರೆನ್ಸ್ ಇದೆಯಾ ಕೇಳ್ತಾರೆ. ಓಕೆ, ಸೊ ದಟ್ ಇಸ್ ಒನ್ ಮೋರ್ ಅದರ್ ಇನ್ಶೂರೆನ್ಸ್. ದೆನ್ ಅಮರ್ತ್ಯ ಶಿಕ್ಷಾ ಯೋಜನಾ. ದಿಸ್ ಈಸ್ ಕನ್ಫೈನ್ಡ್ ಟು ಅವರ್ ಎಜುಕೇಶನ್. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಲಾಸ್, ರಿಸ್ಕ್ ಇದ್ರೆ ಅದನ್ನ ಹೇಗೆ ಮಿನಿಮೈಸ್ ಮಾಡೋದು? ಅಮರ್ತ್ಯ ಶಿಕ್ಷಾ ಯೋಜನಾ ಗೊತ್ತಿದೆ ನಿಮಗೆ. ಸರ್ಕಾರ ಬೇರೆ ಬೇರೆ ಯೋಜನೆಗಳು ತರುತ್ತೆ ವಿದ್ಯಾರ್ಥಿಗಳಿಗೋಸ್ಕರ. ಎಷ್ಟೋ ವಿದ್ಯಾರ್ಥಿಗಳಿರ್ತಾರೆ, ಓದಬೇಕಂತ ಇಂಟ್ರೆಸ್ಟ್ ಇರುತ್ತೆ, ಫೀಸ್ ಕಟ್ಟಲಿಕ್ಕೆ ಇರೋದಿಲ್ಲ. ಎಷ್ಟೋ ಬಡ ವಿದ್ಯಾರ್ಥಿಗಳಿರ್ತಾರೆ, ಅವರು ಓದಬೇಕಂತ ಇರ್ತಾರೆ, ಅವರಿಗೆ ಊಟ ಇರೋದಿಲ್ಲ, ಬಟ್ಟೆ ಇರೋದಿಲ್ಲ. ಅದಕ್ಕೆ ಸರ್ಕಾರಗಳು ಯೋಜನೆಗಳನ್ನು ಮಾಡ್ತಾರೆ, ಶಿಕ್ಷಣಕ್ಕಾಗಿ ಯೋಜನೆಗಳನ್ನು ಮಾಡ್ತಾರೆ. ಅಂದರೆ ಅವೆಲ್ಲ ರಿಸ್ಕ್ ಅನ್ನು ಮಿನಿಮೈಸ್ ಮಾಡಲಿಕ್ಕೆ ಯೋಜನೆಗಳನ್ನು ಮಾಡ್ತಾರೆ. ತುಂಬಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ. ಸ್ಕಾಲರ್ಶಿಪ್ ಕೊಡೋದು ಅರ್ಥ ಏನು ಅಂತ ಹೇಳಿದ್ರೆ, ಎಷ್ಟೋ ಜನ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ,
ಎಷ್ಟೋ ಜನ ಮಕ್ಕಳಿಗೆ ಬಟ್ಟೆ ಇರೋದಿಲ್ಲ, ಊಟ ಇರೋದಿಲ್ಲ. ಸೊ ಅಂತ ರಿಸ್ಕ್ ಎಲ್ಲವನ್ನು ಕಡಿಮೆ ಮಾಡಬೇಕು, ಅದಕ್ಕೆ ಒಂದು ಇನ್ಶೂರೆನ್ಸ್ ಮಾಡೋದು. ಓಕೆ. ಆಮೇಲೆ ರಾಜೇಶ್ವರಿ ಮಹಿಳಾ ಕಲ್ಯಾಣ ಭೀಮಾ ಯೋಜನಾ, ಮಹಿಳಾ ಕಲ್ಯಾಣ. ಸೊ ಎವ್ರಿವೇರ್ ವಿ ಡಿಸ್ಕಸ್ ಅಬೌಟ್ ವಿಮೆನ್ ಎಂಪವರ್ಮೆಂಟ್, ಮಹಿಳೆಯರ ಅಭಿವೃದ್ಧಿ ಬಗ್ಗೆ ನಾವು ಎಲ್ಲ ಕಡೆ ಡಿಸ್ಕಸ್ ಮಾಡ್ತೇವೆ. ಓಕೆ. ಯಾಕಂತ ಹೇಳಿದ್ರೆ ಎಷ್ಟೋ ಮನೆಯಲ್ಲಿ ಮೇಲ್ ವರ್ಕರ್ ವಿಲ್ ನಾಟ್ ಬಿ ದೇರ್, ಮೇಲ್ ವರ್ಕರ್ ವಿಲ್ ನಾಟ್ ಬಿ ದೇರ್. ಸಮ್ ಫ್ಯಾಮಿಲೀಸ್ ವಿಮೆನ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಹರ್ ಫ್ಯಾಮಿಲಿ. ಗೊತ್ತಿಲ್ಲ ನನಗೆ, ಎಷ್ಟೋ ಮನೆಯಲ್ಲಿ ಎಷ್ಟೋ ಕಡೆಗಳಲ್ಲಿ ಮಹಿಳೆಯರೇ ಕೆಲಸ ಮಾಡಿ ಅವ್ರ ಮನೆಯನ್ನ ನೋಡ್ಕೋಬೇಕಾಗಿರುತ್ತೆ. ಸೊ ಮಹಿಳೆಯರೇ ಕೆಲಸ ಮಾಡೋದಂತ ಹೇಳಿದ್ರೆ ಅವರೇ ಯಾವುದಾದ್ರೂ ವರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ವಿ ನೋ ದಟ್ ವಿ ಆರ್ ದೇರ್ ಇನ್ ಮೇಲ್ ಡಾಮಿನೇಟಿಂಗ್ ಸೊಸೈಟಿ. ಎಲ್ರಿಗೂ ಗೊತ್ತಿರುವಂಥದ್ದು, ಮೇಲ್ ಡಾಮಿನೇಟಿಂಗ್ ಸೊಸೈಟಿಯಲ್ಲಿ ಇದ್ದೀವಿ. ಸೊ ಒಂದು ವಿಮೆನ್ನು ಕೆಲಸಕ್ಕೆ ಹೋಗಬೇಕು, ಕೆಲಸವನ್ನು ಸರಿಯಾಗಿ ಮಾಡಬೇಕು, ಮನೆಯನ್ನು ನೋಡ್ಕೋಬೇಕು, ಎರಡೂ ಕಡೆ ರಿಸ್ಕನ್ನು ಫೇಸ್ ಮಾಡಬೇಕು. ಆ ರಿಸ್ಕನ್ನು ಹೇಗೆ ಕಡಿಮೆ ಮಾಡೋದು, ಅದಕ್ಕೆ ಇವೆಲ್ಲ ಯೋಜನೆಗಳಿರುತ್ತೆ. ರಾಜೇಶ್ವರಿ ಮಹಿಳಾ ಕಲ್ಯಾಣ ಭೀಮಾ ಯೋಜನಾ. ಓಕೆ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಹಿಯರ್ ಇಸ್, ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾವ ಫೀಲ್ಡ್ ನೀವು ತಗೊಂಡ್ರೂ ಕೂಡ ಅಲ್ಲಿ ರಿಸ್ಕ್